ಸಮಸ್ತ ವೀಕ್ಷಕರೇ, ಕರ್ನಾಟಕ ಟೈಮ್ಸ್ ನೌ ಯೂಟ್ಯೂಬ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸುಸ್ವಾಗತ. ಶಕ್ತಿಶಾಲಿ ದೇವತೆ ಶ್ರೀ ಮುಳುಕಟ್ಟಮ್ಮ ತಾಯಿ ದೇವಸ್ಥಾನದ ಮಹಿಮೆ ತಿಳಿದುಕೊಳ್ಳೋಣ. ಶ್ರೀ ಮುಳುಕಟ್ಟಮ್ಮ ದೇವಿಯ ವಿಶೇಷ ಮಹಿಮೆ ಅಪಾರವಾದದ್ದು. ದೇವರ ದರ್ಶನ ಶೀರ್ಷಿಕೆ ಅಡಿಯಲ್ಲಿ ಕರ್ನಾಟಕ ಟೈಮ್ಸ್ ನೌ ಡಿಜಿಟಲ್ ಮೂಲಕ ಕರ್ನಾಟಕ ರಾಜ್ಯದ ಪ್ರಸಿದ್ಧ ದೇವರ ಸನ್ನಿಧಿ ಕ್ಷೇತ್ರದ ಪರಿಚಯ ಮಾಡುತ್ತಿದ್ದೇವೆ. ಕರ್ನಾಟಕ ಟೈಮ್ಸ್ ನೌ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ, ಸಹಕರಿಸಿ. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಮುಳುಕಟ್ಟಮ್ಮ ದೇವಸ್ಥಾನ ಬಹಳ ಪ್ರಸಿದ್ಧಿ ಪಡೆದುಕೊಂಡಿದೆ. ನಿಮ್ಮ ಯಾವುದೇ ಅಥವಾ ಎಂತಹದ್ದೇ ಸಮಸ್ಯೆ ಇದ್ದರೂ ಈ ಶಕ್ತಿ ದೇವತೆಯ ಮುಂದೆ ಭಕ್ತಿಯಿಂದ ದರ್ಶನ ಮಾಡಿ ಹರಕೆ ಕಟ್ಟಿಕೊಂಡರೆ ಆ ಕೆಲಸ ಆಗೇ ತೀರುತ್ತದೆ. ಅಷ್ಟು ಶಕ್ತಿ ದೇವತೆ ಮುಳುಕಟ್ಟಮ್ಮ ತಾಯಿಗಿದೆ. ಈ ಶಕ್ತಿ ದೇವತೆಗೆ ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ ಜಿಲ್ಲೆಗಳಿಂದ ಭಕ್ತರು ಹೆಚ್ಚಾಗಿ ಆಗಮಿಸುತ್ತಾರೆ. ಸಾವಿರಾರು ಕುಟುಂಬಕ್ಕೆ ಮನೆ ದೇವತೆಯೂ ಹೌದು. ಈ ದೇವತೆಯನ್ನು ನಂಬಿರುವ ಭಕ್ತರನ್ನು, ಮಾನಸಿಕವಾಗಿ ನೊಂದವರನ್ನು, ಕಷ್ಟದಲ್ಲಿರುವ ಹಾಗೂ ಬಲಹೀನರಾಗಿರುವ ಭಕ್ತರನ್ನು ಯಾವಾಗಲೂ ಕಾಪಾಡುವ ನಂಬಿಕೆಯ ದೇವತೆಯಾಗಿದ್ದಾಳೆ. ಸಹಸ್ರಾರು ಭಕ್ತಾದಿಗಳು ಹರಕೆ ಕಟ್ಟಿಕೊಂಡು ಕುರಿ, ಕೋಳಿ ಅರ್ಪಿಸಿ ದೇವರ ಊಟ ಈಡೇರಿಸಿ ಹರಕೆ ತೀರಿಸುವುದು ಇಲ್ಲಿಯ ವಾಡಿಕೆಯಾಗಿದೆ. ಮುಳುಕಟ್ಟಮ್ಮ ತಾಯಿ ಶಕ್ತಿ ದೇವತೆ ಆಗಿರುವುದರಿಂದ ಯಾರಾದರೂ, ಯಾರಿಗಾದರೂ ಅಥವಾ ಮಾಟಕ್ಕೆ ಒಳಗಾದವರು, ಮಾಟ ಮಾಡಿಸಿದವರಿಗೆ ಇಲ್ಲಿ ತಡೆ ಒಡೆಯಲಾಗುತ್ತದೆ. ಈ ದೇವತೆ ಅಂಥವರಿಗೆ ತಕ್ಕ ಶಾಸ್ತಿ ಮಾಡುತ್ತದೆ ಎಂಬ ನಂಬಿಕೆ ಕೂಡ ಇದೆ. ದೇವಸ್ಥಾನ ಕಟ್ಟಡದ ಸುತ್ತಲೂ ಇರುವ ದೇವಿಯ ವಿಗ್ರಹಗಳು ದೇವಿಯ ಪವಾಡವನ್ನು ಸಾರುತ್ತವೆ. ಆದ್ದರಿಂದ ಈ ದೇವಸ್ಥಾನದಲ್ಲಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಹರಕೆ ತೀರಿಸಿ ತಡೆ ಹೊಡೆಸುವುದು ಇಲ್ಲಿಯ ಪ್ರತೀತಿಯಾಗಿದೆ. ಶಕ್ತಿಶಾಲಿ ದೇವತೆ ಶ್ರೀ ಮುಳುಕಟ್ಟಮ್ಮ ದೇವಿಯ ದರ್ಶನ ಪಡೆದರೆ ಸಂಕಷ್ಟದಲ್ಲಿರುವ ಕುಟುಂಬದಲ್ಲಿ ನೆಮ್ಮದಿಯ ಬದುಕು ಕಂಡುಕೊಳ್ಳಬಹುದಾಗಿದೆ. ಈಗ ಮಾಡ್ತಾ ಇದ್ದೀವಿ ನೀವು ಪೆಟ್ಕಲ್ಸಿದ್ದು ಅದೇ ಬೇಕು. ಆದ್ರೆ ಬರೋಣ ಕಡೆಗೆ ಅಲ್ಲೇ ನಿಂತ್ಕೊಂಡ್ಬಿಡಿ. ಕಾಯಿ ಬಡ ಸುನಾಥ್ ಬಂದವ ಮುಂದೆ ಬಂದವ ಬರ್ರವ ಮುಂದೆ ಬಂದ್ರವ. ಆದ್ರೆ ಬರೋಣ ಹೊರಗಡೆ ಎಲ್ಲರೂ ಹಾಗೆ ನಾನು ನಾರಾಯಣ ಬೆಂಗಳೂರಿಂದ ಬಂದಿದ್ದೀವಿ. ತಾಯಿ ಮುಳುಕಟ್ಟಮ್ಮನ ದೇವರ ದರ್ಶನ ಆಯಿತು. ತುಂಬ ಸಂತೋಷ ಆಯಿತು. ನಾವು ಭಾಳ ದಿವಸದ ಕನಸು ನಮಗೆ ಇಲ್ಲಿಗೆ ಮುಳುಕಟ್ಟಮ್ಮ ತಾಯಿ ಆಶೀರ್ವಾದ ಪಡೆಯಬೇಕು ಅಂತ ದೇವಿ ಆಶೀರ್ವಾದ ಸಿಕ್ತು. ತುಂಬ ಸಂತೋಷ ಆಗಿದೆ. ತುಂಬ ಸಂತೋಷ ಆಗಿದೆ.
ನಮ್ಮ ಹೆಸರು ನಾಗರಾಜ್ ಅಂತ. ನಾವು ಇದೇ ಕುಡಿಯಲ್ ತಾಲೂಕು. ಮುಳುಕಟ್ಟಮ್ಮ ಬಂದು ನಮ್ಮ ಮನೆ ದೇವ್ರನ್ನಕ್ಕಿಂತ ನಮ್ಮ ಫ್ಯಾಮಿಲಿಗೆ ಪೂರ್ತಿ ನಮ್ಮ ಗಾಡ್ ಅಂತ ಹೇಳ್ಬೋದು. ನಾವು ಸುಮಾರು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಹತ್ತತ್ರ 30-40 ವರ್ಷದಿಂದಲೂ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಬರ್ತಾ ನಮಗೆ ನಮ್ಮ ತಾತ ಮುತ್ತ ಅಂತೀರಿ ಯಾರು ಹೇಳ್ತಾರೆ ನಮ್ಮ ಮನೆದೇವರು ಅಂತ. ನಾವು ಕೂಡ ಬುದ್ಧಿ ಕಂಡಾಗಿಂದ ಬರ್ತಾ ಇದ್ದೀವಿ. ವರ್ಷಕ್ಕೆ 10 ಸಲ 15 ಸಲ ಬರ್ತೀವಿ. ಹೇಳೋಕ್ಕಾಲ ತಿಂಗಳು 1 ಸಲ 2 ಸಲ ಬರ್ತೀವಿ, 3 ಸಲ ಬರ್ತೀವಿ, 6 ತಿಂಗಳು ಬರ್ತಾನೆ ಇರ್ತೀವಿ. ಬಟ್ ನಾವು ಬಂದಂಗೆಲ್ಲ ಅಭಿವೃದ್ಧಿ ಆಗ್ತಾನೆ ಹೊರತು ಕಮ್ಮಿ ಏನಾಗಿಲ್ಲ. ಬಟ್ ನಾವು ತುಂಬ ಒಳ್ಳೆಯದಾಗಿದೆ. ಬಟ್ ಜನಗಳು ಎಷ್ಟು ನಂಬ್ತಾರೆ ಅಂತಂದರೆ ಮುಳುಕಟ್ಟಮ್ಮನವರು ತುಂಬ ಭಕ್ತರು ಜಾಸ್ತಿ ಮುಳುಕಟ್ಟಮ್ಮಗೆ. ಸೊ ಹಾಗಾಗಿ ನಾವು ತುಂಬ ನಂಬ್ತೀವಿ. ಒಳ್ಳೆ ಪವರ್ಫುಲ್ ದೇವಸ್ಥಾನ ಇದು. ತುಂಬ ಹಳೆ ದೇವಸ್ಥಾನ. ಎಮ್ಮನ್ನು ನಂಬಿದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ನಾವು ಕೂಡ ಇವತ್ತು ಈ ಲೆವೆಲ್ಗೆ ಇದ್ದೀವಿ ಅಂದರೆ ಸೊ ಅದಕ್ಕೆ ಮುಳುಕಟ್ಟಮ್ಮನೇ ಕಾರಣ ಅಂತ ಹೇಳ್ಬೋದು. ಈ ಸುತ್ತಮುತ್ತ ಏನೊಂದು ಸಾವಿರಾರು ಹಳ್ಳಿಗಳಿದ್ದಾವೆ, ಅದಕ್ಕೆಲ್ಲ ಮುಳುಕಟ್ಟಮ್ಮ ಅನ್ನೋದು ಒಂದು ವಾಸಸ್ಥಳ ಇದು. ಎಲ್ಲರಿಗೂ ಒಂದು ಮನೆ ದೇವರಿದೆ. ಸೊ ಹಾಗಾಗಿ ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡಲಿ. ಸೊ ನಮಗೆ ಯಾವ ಥರ ದೇವ್ರು ಚೆನ್ನಾಗಿ ನೋಡ್ಕೊತಾನೆ ಎಲ್ಲ ಭಕ್ತರು ಒಳ್ಳೇದು ಮಾಡಲಿ ಅಂತ ಆ ಮುಳುಕಟ್ಟಮ್ಮ ಸದಾ ನಾವು ಬೇಡ್ಕೊಳ್ತೀವಿ.